अगली खबर हुबली से है। हुबली के धारवाड़ में नौकरी चाहने वालों के लंबे संघर्ष के बाद राज्य सरकार ने 56,000 नई नियुक्तियों का फैसला किया है। बीजेपी के विपक्षी नेता अरविंद बेलाड ने कहा कि ये छात्र और बीजेपी के संघर्ष की जीत है। उन्होंने नोटिफिकेशन जल्द जारी करने और केपीएससी में भ्रष्टाचार को भर्ती पर असर न डालने की भी चेतावनी दी है। ಯಾವಾಗ 34,000 ವಿದ್ಯಾರ್ಥಿಗಳಿದ್ದಾಗ ಸ್ವಲ್ಪ ದೂಡಾಟ ದುಗ್ಸಾಟ ಆಗೋದು ಹಾಗೆ ಆಗ್ತಿತ್ತು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದ್ರೆ ಯಾವುದೇ ರೀತಿ ಮೇಜರ್ ಅಹಿತಕರ ಘಟನೆ ಆಗಿಲ್ಲ. ಸಣ್ಣ ಪುಟ್ಟ ಏನ್ ಆಗಿರ್ತಾವ, ಅದನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕೋದು ಸರಿಯಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಆ ರೀತಿ ಯಾವುದೇ ರೀತಿಯ ಕೇಸ್ಗಳನ್ನ ಆಗ್ರಹ ಮಾಡಬೇಡ್ರಿ. ಕಾಂತ್ ಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಶ್ರೀ ಆರ್ ಅಶೋಕ್ ಅವರು ಹಾಗೂ ವಿಧಾನ ಪರಿಷತ್ನಲ್ಲಿ ನಮ್ಮ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ಬೆಂಗಳೂರಿನಿಂದ ವಿಶೇಷವಾಗಿ ಈ ಹೋರಾಟಕ್ಕೆ ಬಂದು ಇದಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಿದರು. ಹಂಗಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಆರ್ ಅಶೋಕ್ ಅವರಿಗೆ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ವಿದ್ಯಾರ್ಥಿ ಸಮುದಾಯ ಮತ್ತು ಅವರ ಪಾಲಕರು ಎಲ್ಲರೂ ಇವತ್ತು ಸಂತೋಷದಿಂದ ಬೀಗ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಜನತೆ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಸಿಕ್ಕಿದೆ ಈ ಹೋರಾಟದಿಂದ, ಅದ್ರ ಸಂಬಂಧ ಒಂದು ರೀತಿ ನಿಟ್ಟುಸಿರು ಬಿಟ್ಟಾರ, ಆಮೇಲೆ ಸಂತೋಷ ಕೂಡ ಆಗಿದ್ದಾರೆ ಅಂತ ಹೇಳಕ್ಕೆ ಇದು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗೋಕ್ಕಿಂತ ಮೊದಲು ನಾ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಯಾಕಂದ್ರೆ ಇಲ್ಲೇನು ಡಿಸಿಷನ್ ಆಗಿದೆ ಅಂತ ಇದು ಆಗಿದೆ. ನಾನು ನಿನ್ನೆ ಬೆಳಗ್ಗೆನ ಪ್ರಧಾನಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಬಿ ಅವರಿಗೆ ಇವ್ರಿಗೆಲ್ಲರಿಗೂ ಪತ್ರವನ್ನು ಬರೆದಿದ್ದೆ. ಈಗ ಕೂಡಲೇ ಎಚ್ಚೆತ್ತ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮಂತ್ರಿಮಂಡಲ ಇದಕ್ಕೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ವಿಷಯ ಕೈತಪ್ಪಿ ಹೋಗೋಕ್ಕಿಂತ ಮೊದಲ, ರಾಜ್ಯಾದ್ಯಂತ ಹೋರಾಟ ಶುರು ಆಗೋಕ್ಕಿಂತ ಮೊದಲ ಅವ್ರು ಈ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಈ ರೀತಿಯ ಬೇರೆ ಬೇರೆ ಏನು ಪ್ರೆಷರ್ ಮಾಡಿದ್ವಿ, ಆ ಎಲ್ಲ ಪ್ರೆಷರ್ಗೆ ಇವತ್ತು ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ನಾನು ಅವ್ರಿಗೊಂದು ಫಾರ್ಮುಲಾ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಗೌರ್ಮೆಂಟ್ದಲ್ಲಿ ಹೆಂಗೆ ಮುಂದುವರಿಬೇಕಂತ ಹೇಳಿ ಅವ್ರಿಗೆ ಸ್ಪಷ್ಟನೆ ಇಲ್ಲ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ. ಅದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಡ್ತಾ ಇದ್ದೇನೆ. ಏನು ಮೊದಲಿಂದ ಏನು ಫಾರ್ಮುಲಾ ಐತಿ ಅದ ರೇಷನ್ನ ಈ 15% ಅಪ್ಲೈ ಮಾಡಿ. ಅಂದ್ರೆ ಈಗ 6 ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 6 ಮತ್ತು ಲಂಬಾಣಿ ಕೊರ್ಮ ಮತ್ತು ಅಲೆಮಾರಿಗಳಿಗೆ ಕೂಡಿ 5% ಅಂತ ಹೇಳಿ ಮಾಡಿದ್ರು. ನಾವು ಇನ್ನೊಂದು ಒತ್ತಾಯ ಮಾಡಿದ್ವಿ, ಅಲೆಮಾರಿಗಳಿಗೆ ಇನ್ನೂ 1% ಹೆಚ್ಚನ್ನ ಕೊಡ್ರಿ, ಸಪ್ರೇಟ್ 1% ಕೊಡ್ರಿ ಅಂತ ಹೇಳಿ. ಹಾಗಾಗಿ ಆ ರೇಷು ಏನೈತಲ್ಲ ಅದು 15% ಅಲ್ಲಿ ಕೂಡ ಅದೇ ರೀತಿನ ಫಿಕ್ಸ್ ಮಾಡಿ. ಈಗ ನಾವು 6, 6, 5 ಮತ್ತು 1 ಕೂಡಿಸಿದ್ರೆ 18% ಆಗ್ತೈತಿ. 100ಕ್ಕೆ 18% ಅಲ್ಲಿ ಈ ರೇಷು ಏನು ಬರ್ತೈತಿ 6% ಬರ್ತೈತಿ. ಅದ ರೇಷುನ ಇಲ್ಲೇ ನಾವು ಈಗ ಅವಾಗ 5% ಚಿಲ್ಲರ ಎಡಗೈಗೆ ಬರ್ತೈತಿ, 5% ಚಿಲ್ಲರ ಬಲಗೈಗೆ ಬರ್ತೈತಿ. ಆಮೇಲೆ ಎಲ್ಲ ಕೊರ್ಮ ಲಂಬಾಣಿ ಅವ್ರಿಗೆ 4% ಅದು ವ್ಯಾಲಿಡೇಟ್ ಆಗುತ್ತೆ. ಯಾಕಂದ್ರೆ ಅದು ಅವಾಗ 50% ದಾಟೋದಿಲ್ಲ. ಇಲ್ಲ 50 ಈಗಿನ ಸದ್ಯದ ಮಟ್ಟಿಗೆ ಕೇಸ್ ಸುಪ್ರೀಂ ಕೋರ್ಟ್ದಲ್ಲಿ ಕೇಸ್ನಲ್ಲಿ ಇರೋದ್ರಿಂದ ಹೌದು. ಯಾಕಾಗುದಿಲ್ಲ? ಅಲ್ಲ, ಅದನ್ನ ಬೇಸ್ ಏನ್ ತಯಾರು ಮಾಡ್ಕೋಬೇಕು ಅದನ್ನ ಮಾಡ್ಬೇಕು. ಈಗ ಸರ್ಕಾರಿಗೆ ಅಧಿವೇಶನ ಅದನ್ನ ಅಮೆಂಡ್ಮೆಂಟ್ ಸದ್ಯದ ಮಟ್ಟಿಗೆ ಈಗ ಅಮೆಂಡ್ಮೆಂಟ್ ಮಾಡ್ಬೇಕು. ಮಾಡಕ್ ಅವ್ರ ಕೈಯಾಗ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬಹುದು, ಏನ್ ಪ್ರಶ್ನೆ ಇಲ್ಲ. ಸರ್ಕಾರ ಐತಲ್ಲ, ಇದ ರೇಷನ್ ಮೇಲೆ ನಾವು ಮಾಡ್ತೇವೆ ಅಂತ ನಾವು ಡಿಸಿಷನ್ ಅವ್ರು ತೆಗೆದುಕೊಳ್ಬಹುದು. ಅದಕ್ಕೇನು ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ 15% ಬಗ್ಗೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ, ಅಥವಾ 15% ಇಂಟರ್ನಲ್ ರಿಸರ್ವೇಶನ್ ಮಾಡೋದ್ರ ಬಗ್ಗೆ ಕೋರ್ಟ್ನಲ್ಲಿ ಕನ್ಫ್ಯೂಷನ್ ಇಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ 2024 ಸೆಪ್ಟೆಂಬರ್ದಲ್ಲಿನ ಆರ್ಡರ್ ಕೊಟ್ಬಿಟ್ಟೈತಿ, ಇಂಟರ್ನಲ್ ರಿಸರ್ವೇಶನ್ ಸ್ಟೇಟ್ದವ್ರು ಮಾಡ್ಬೋದು ಅಂತೇಳಿ. ಹಂಗಾಗಿ ಆ ಆರ್ಡರ್ ಪ್ರಕಾರ
ನಮ್ಮ ರಾಜ್ಯ ಸರ್ಕಾರ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಬಹುದು. ಅದ್ರ ಬಗ್ಗೆ ಯಾವುದೇ ರೀತಿಯ ಕೋರ್ಟ್ದಲ್ಲಿ ಪ್ರಾಬ್ಲಮ್ ಇಲ್ಲ. ಅದನ್ನ ಸರ್ಕಾರ ಆ ರೇಷು ನನಗೆ ಎಕ್ಸಾಕ್ಟ್ಲಿ ರೇಷು ನಾ ಕ್ಯಾಲ್ಕುಲೇಟ್ ಮಾಡಿಲ್ಲ. ಆ ರೇಷು ಪ್ರಕಾರ ಈಗ ಸದ್ಯಕ್ಕೆ ಮಾಡಿ ಇಂಪ್ಲಿಮೆಂಟೇಷನ್ ಪ್ರೊಸೆಸ್ ಶುರು ಮಾಡಿ. ಅಂದ್ರೆ ಇಂಪ್ಲಿಮೆಂಟ್ ಈಗೇನಿದೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡೋದ್ರೊಳಗೆ ಬೈ ಚಾನ್ಸ್ ಕೋರ್ಟ್ದಿಂದ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ಲಿಲ್ಲ, ಇದ್ರ ಬಗ್ಗೆ ನಿರ್ಧಾರ ಬರಲಿಲ್ಲ ಅಂತಂದ್ರೆ ಈ ರೇಷು ಇಟ್ಕೊಂಡು ನಾವು ಮಾಡ್ರಿ ಅಂತ ಸಜೆಷನ್ ಆಗ್ರಹ ಮಾಡ್ತೀವಿ. ಹೌದು, ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಆದ್ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಶುರು ಆಗ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಅದು ಆಗಲಿಕ್ಕೆ 1-2 ತಿಂಗಳದು ಸರ್ಕಾರ ಎಷ್ಟೋ ಪಾಸ್ ಆಗಿ ಮಾಡಿದ್ರು 1-2 ತಿಂಗಳು ಹಿಡಿತೈತಿ. ಈ 3 ತಿಂಗಳ ಟೈಮ್ದಲ್ಲಿ ಕೋರ್ಟಿಗೆ ಹೋಗಿ ಸರ್ಕಾರ ಅದ್ರ ಬಗ್ಗೆ ತನ್ನ ನಿಲುವನ್ನು ವ್ಯಕ್ತಪಡಿಸಿ ಕೋರ್ಟ್ದಿಂದ ಫೇವರೇಬಲ್ ಆರ್ಡರ್ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಬೈ ಚಾನ್ಸ್ ಅದು ಕೋರ್ಟ್ನಿಂದ ನಾವು ಏನು ರಿಸರ್ವೇಷನ್ ಅನ್ನು ಹೆಚ್ಚು ಮಾಡಿದ್ದೇವೆ ಭಾರತೀಯ ಜನತಾ ಪಕ್ಷ ಇದ್ದಾಗ, ಅದ್ರ ಬಗ್ಗೆ ಕೋರ್ಟ್ನಿಂದ ಡಿಸಿಷನ್ ಡಿಲೇ ಆಯಿತು ಅಥವಾ ಅದ್ರ ಬಗ್ಗೆ ಟೈಮ್ ಹಿಡಿತಂತಂದ್ರೆ ಆ ಸಂದರ್ಭದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಅನ್ನು ಸಂಪೂರ್ಣ ಬದಿಗಿಟ್ಟು ರಿಸರ್ವೇಷನ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಅದನ್ನು ಇದೊಂದು ಅದರ್ ರೇಷು ಮೇಲೆ ಈ ಫಾರ್ಮುಲಾ ಅಡಾಪ್ಟ್ ಮಾಡಲಿ ಅಂತೇಳಿ ನನ್ನ ಆಗ್ರಹ. ಅಲ್ಲ, ಈಗ ಮಾಡಬೇಕಾದ ಈಗ ಐತಲ್ಲ, ಇದನ್ನೆಲ್ಲದು ಸರ್ಕಾರ ಅಧಿಕಾರದಲ್ಲಿ ಇರೋದು ಅದ್ರ ಸಂಬಂಧ ಗವರ್ನೆನ್ಸ್ ಮಾಡಕ್ಕೆ. ಈ ಎಲ್ಲ ಇಶ್ಯೂಸಿಗೆ ಸೊಲ್ಯೂಷನ್ ಕಂಡುಹಿಡಿಯೋದು ಸರ್ಕಾರದ ಕೆಲಸ. ಸರ್ಕಾರದಲ್ಲಿ ಮಷಿನರಿ ಐತಿ, ಅವ್ರ ಕಡೆ ಲಾಯರ್ ಟೀಮ್ ಐತಿ, ಅದನ್ನೆಲ್ಲ ಯೂಸ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಬೇಕಾಗ್ತದೆ. ಈಗ ಹೋರಾಟ ಇರೋದು ಎಲ್ಲಾರ್ದು ಐತಲ್ಲ, ಆ ರೀತಿ ಸ್ಟೇಟಸ್ ಕೋ ಕಂಟಿನ್ಯೂ ಆಗಬಾರ್ದು. ಸ್ಟೇಟಸ್ ಕೋದಿಂದ ನಮಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳಿ, ಹಂಗಾಗಿ ಇದೊಂದು ನೆವ ಮಾಡಿ ಸ್ಟೇಟಸ್ ಕೋ ಕಂಟಿನ್ಯೂ ಸರ್ಕಾರ ಮಾಡಬಾರ್ದು. ಇಲ್ಲ, ಫರ್ದರ್ ಡಿಲೇ ಆಗಕ್ಕೆ ಪ್ರಶ್ನೆ ಇಲ್ಲ. ಇಂಟರ್ನಲ್ ರಿಸರ್ವೇಶನ್ ನೀವು ಸ್ಟೇಟ್ದವ್ರು ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಕೋರ್ಟ್ದಲ್ಲಿ ಡಿಸಿಷನ್ ಕೊಟ್ಟಿದೆ. ಅಲ್ಲ, ನೋಟಿಫಿಕೇಶನ್ ಮಾಡಿದ್ಮೇಲೆ ಇದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಅವ್ರಿಗೇನು ಪ್ರಶ್ನೆ ಇಲ್ಲ. ಮೇದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ ಅನೌನ್ಸ್ ಆಗೋಂಗಿದ್ರೆ ಈಗ ಇಮಿಡಿಯೇಟ್ಲಿ 1 ತಿಂಗಳದೊಳಗೆ ಇವ್ರು ನೋಟಿಫಿಕೇಶನ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ. ಅದನ್ನ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೆ ನಾ ಹೇಳ್ತಾ ಇರೋದು ಬೇಗನೆ ನೋಟಿಫಿಕೇಶನ್ ಮಾಡ್ರಿ. ಎಲೆಕ್ಷನ್ ಅನೌನ್ಸ್ ಅದಕ್ಕೆ ನಾನು ಹೇಳಿದ್ನಲ್ಲ, ಇದ್ರ ಪ್ರಕಾರ ಮಾಡ್ಲಿ ಅಂತ ಸರ್ಕಾರ ಐತಲ್ಲ, ಇದನ್ನೆವ ಇಟ್ಕೊಂಡು ಇಂಟರ್ನಲ್ ರಿಸರ್ವೇಶನ್ ಇಲ್ದಂಗ ಅಪಾಯಿಂಟ್ಮೆಂಟ್ ಮಾಡಿಗಿಟ್ಟಿದೆ ಅಂತ ಹೇಳಿ ಎಡಗೈ ಸಮುದಾಯಕ್ಕೆ ಸ್ವಲ್ಪ ಚಿಂತೆ ಐತಿ. ಅಥವಾ ಇವ್ರ ಅಲ್ಮಾರಿಗಳಿಗೆ ಕೂಡ ಚಿಂತೆ ಐತಿ, ಲಂಬಾಣಿ ಕೊಡ್ತಿರ್ಗೂ ಕೂಡ ಅದು ಚಿಂತೆ ಐತಿ. ಹಂಗಾಗಿ अदर फॉर्मूला इट्ಕೊಂಡು ಮಾಡ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ। हुबली में नेहरू मैदान के सामने शॉर्ट सर्किट की वजह से एक दुकान में भीषण आग लगने से हड़कंप मच गया। सूचना मिलते ही फायर ब्रिगेड में पहुंचकर कड़ी मशक्कत के बाद आग पर काबू पाया, तो वहीं आग लगने से लाखों रुपए का नुकसान का भी अनुमान लगाया जा रहा है। फिलहाल पुलिस ने मामले की जांच शुरू कर दी है। अभी के लिए इतना ही। खबरों के लिए बने रहिए Pulse 24 न्यूज के साथ। नमस्कार।